ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಸಿಂಪಲ್ಲಾಗಿ ಯೂನಿಕ್ ಆಗಿರೋ ಅಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಪುಟಾಣಿ ಸ್ವಲ್ಪ ಸೌಂಡ್ ಮಾಡ್ತಿದ್ದಾಳೆ. ನಾನು ಎಣ್ಣೆಯಿಂದ ಟ್ರೈ ಮಾಡ್ತಿದ್ದೀನಿ, ವಾಯ್ಸ್ ಓವರ್ ಕೊಡಬೇಕು ಅಂತ ಆಗ್ತಾನೇ ಇಲ್ಲ. ಮನೆಯಿಂದ ಹೊರಗಡೆ ಬಂದರೆ ಪಕ್ಷಿಗಳ ಸೌಂಡ್ ತುಂಬಾ ಇರುತ್ತೆ. ಮನೆ ಒಳಗಡೆ ಪಾಪು ಸೌಂಡ್ ಇರೋದ್ರಿಂದ ವ್ಲಾಗಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಹಾಗೆಯೇ ನಾನಿಲ್ಲಿ ಸ್ನ್ಯಾಕ್ ರೆಸಿಪಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು 2 ಕಪ್ಪಷ್ಟು ಎಲೆಕೋಸನ್ನು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ತುಂಬ ಫೈನಲಾಗಿ ಚಾಪ್ ಮಾಡ್ಕೊಳ್ಬೇಕಾಗುತ್ತೆ. ಎಲೆಕೋಸನ್ನು ತುಂಬ ಫೈನಲಾಗಿ ಚಾಪ್ ಮಾಡೋದ್ರಿಂದ ತುಂಬ ಬೇಗ ಫ್ರೈ ಆಗುತ್ತೆ. ಮತ್ತು ನಾವು ಮಂಚೂರಿ ಅಥವಾ ಬೋಂಡ ಈ ಥರ ಪಕೋಡ ಏನಾದರೂ ಟ್ರೈ ಮಾಡಬೇಕಾದ್ರೆ ತುಂಬ ಕ್ವಿಕ್ಕಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಈ ಥರ ಫೈನಲಾಗಿ ಚಾಪ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಅದನ್ನು ನೀರಲ್ಲಿ ನಾನು ಸ್ವಲ್ಪ ತೊಳೆದು ಹಾಗೆಯೇ ಇಟ್ಕೊಂಡಿದ್ದೆ. 2 ಕಪ್ಪಷ್ಟು ಎಲೆಕೋಸನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಉದ್ದಕ್ಕೆ ಸಣ್ಣಾಗಿ ಹೆಚ್ಕೊಂಡಿರೋವಂಥ ಈರುಳ್ಳಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಮಿಶ್ರಣ ಮಾಡ್ಕೊಳ್ತಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಆಪ್ಷನಲ್ ಆಗಿರುತ್ತೆ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ನಾವು ಖಾರ ಜಾಸ್ತಿ ಆದ್ರೂ ಕೂಡ ಇದು ಕಲರ್ ಕೂಡ ಬ್ರೈಟ್ ಆಗುತ್ತೆ, ಮತ್ತು ಅಷ್ಟೊಂದು ಟೇಸ್ಟಿ ಅಂತ ಕೂಡ ಅನಿಸಲ್ಲ. ಎಲೆಕೋಸಿನ ಫ್ಲೇವರು ಜಾಸ್ತಿ ಆಗಬಾರ್ದು ಅಂದರೆ ನಾವು ಹೆಚ್ಚಿ ಸ್ವಲ್ಪ ಹೊತ್ತು ಉಪ್ಪು ಮತ್ತು ಅರಿಶಿನ ಹಾಕಿ ನೀರಲ್ಲಿ ನೆನೆ ಹಾಕ್ಕೊಂಡ್ರೆ, ಇಲ್ಲಿ ನಾವು ಅರಿಶಿನ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರೋದು ಅಷ್ಟೇ. ಹಾಗೆ ಸ್ವಲ್ಪ ಪ್ರಮಾಣದ ಇಂಗನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಪುಡಿ ಇಂಗು ಸ್ವಲ್ಪ ಗಾಳಿಗೆ ಗಟ್ಟಿಯಾಗಿತ್ತು, ನೀರಲ್ಲಿ ನೆನೆಸೋಷ್ಟು ಟೈಮ್ ಇರಲಿಲ್ಲ, ತುಂಬ ಕ್ವಿಕ್ಕಾಗಿ ಮಾಡೋವಂಥ ಸ್ನ್ಯಾಕ್ ಅಲ್ವಾ, ಆ ಕಾರಣಕ್ಕೆ ನಾನು ಹಾಗೆಯೇ ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅಮ್ಮ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದ್ರು, ಅದಕ್ಕೆ ಅದನ್ನು ಮತ್ತೆ ತೊಗೊಂಡು ಸ್ವಲ್ಪ ಕಟ್ ಮಾಡಿ ಮತ್ತೆ ಹಾಕಿದೆ. ಇವಾಗ ಇದನ್ನು ಎಲ್ಲನೂ ನಾನು ಒಮ್ಮೆ ಡ್ರೈ ಆಗಿ ಮಿಶ್ರಣ ಮಾಡ್ಕೊಳ್ತೀನಿ. ಒಮ್ಮೆ ಎಲ್ಲನೂ ಅಂದರೆ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗಬೇಕಲ್ವ, ಆ ಕಾರಣಕ್ಕೆ. ನಂತರ ಇದು ಒಮ್ಮೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾವು ಬೋಂಡ ಮಾಡ್ತಾಯಿದ್ರೆ ಉಪ್ಪು ಅಷ್ಟೊಂದು ಹಿಡಿಸಲ್ಲ, ಆದರೆ ಇದು ಎಲೆಕೋಸಿನ ಪಕೋಡ ಆಗಿರೋದ್ರಿಂದ, ಅಥವಾ ಆನಿಯನ್ ಪಕೋಡ ಆದ್ರೂ ಇಷ್ಟೊಂದು ಉಪ್ಪನ್ನು ಹಿಡಿಸಲ್ಲ, ಆದರೆ ಎಲೆಕೋಸಿನ ಪಕೋಡ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಿಡಿಸುತ್ತೆ. ನಾನು ಮೊದಲೇ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ, ಆದರೂ ಕೂಡ ಇಷ್ಟು ಉಪ್ಪನ್ನ ಹಿಡಿತು. ನೀರೇನೋ ಅವಶ್ಯಕತೆ ಇರಲ್ಲ, ಅದನ್ನು ಹಾಗೆಯೇ ಎಲೆಕೋಸು ನೀರು ಬಿಟ್ಕೊಳ್ಳುತ್ತಲ್ವ, ಅದರಲ್ಲೇ ಕಲಿಸ್ಕೊಳ್ಬೋದು. ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಈ ಥರ ಅಂದರೆ ಪಕೋಡ ಥರ ಟೈಟ್ ಬ್ಯಾಟರ್ನ ರೆಡಿ ಮಾಡಿಕೊಂಡೆ. ಇವಾಗ ಇದನ್ನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಇನ್ನೂ ಕಾದಿರಲಿಲ್ಲ ಅನ್ನೋ ಕಾರಣಕ್ಕೆ ಕ್ವಿಕ್ಕಾಗಿ ಬಿಡೋಕ್ಕಾಗುತ್ತೆ ಅಂತ ಅಷ್ಟೇ. ಇದನ್ನು ಪೂರ್ತಿಯಾಗಿ ಸಣ್ಣದಾಗಿ ಏನಾದರೂ ಹೆಚ್ಚಿದ್ರೆ ಪೂರ್ತಿಯಾಗಿ ಉಂಡೆ ಕೂಡ ಮಾಡ್ಕೊಳ್ಬೋದಾಗಿರುತ್ತೆ. ಇವಾಗ ಒಂದು ಈವನ್ ಆಗಿ ನಾನು ಮೊದಲೇ ಈ ಥರ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೆ. ಎಣ್ಣೆ ಇವಾಗ ಕಾದಿತ್ತು ಅಲ್ವಾ, ಇವಾಗ ನಾನೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ದಪ್ಪ ಉರಿಯಲ್ಲಿ ಎಣ್ಣೆನ ಕಾಯಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿರೋದನ್ನು, ಅಥವಾ ಶೇಪ್ ಔಟಾಗಿ ಕೂಡ ನಾವು ಮಾಡ್ಕೊಳ್ಬೋದು. ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಈವನಾಗಿ ಚೆನ್ನಾಗಿ ಬರುತ್ತೆ. ಅಥವಾ ನಾವು ಪಕೋಡ ಥರ ಶೇಪ್ ಔಟ್ ಥರ ಇರುತ್ತಲ್ವ, ಆ ಥರ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಬ್ಯಾಚ್ ಬೇಯೋ ಅಷ್ಟರಲ್ಲಿ ಮತ್ತೊಂದು ಬ್ಯಾಚನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಸುತ್ತೆ. ಬರೀ ಕಡಲೆ ಹಿಟ್ಟಿನ ಬೋಂಡ, ಆನಿಯನ್ ಬೋಂಡ ಇಷ್ಟೊಂದು ಟೈಮ್ ಹಿಡಿಸಲ್ಲ. ಇದು ತರಕಾರಿ ಆಗಿರೋದ್ರಿಂದ ಎಣ್ಣೆಲಿ ಡೀ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಹಾಗೆಯೇ ಇದು ಒಳಗಡೆ ಕೂಡ ಬೇಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ನೀಟಾಗಿ ಬೇಯುತ್ತೆ. ಹಾಗೆಯೇ ಇದನ್ನು ನಾವು ಒಮ್ಮೆಲೆ ಜಾಸ್ತಿ ಹಾಕಿ ಬೇಯಿಸೋಕ್ಕಾಗಲ್ಲ, ಯಾಕಂದರೆ ನೀಟಾಗಿ ಡೀಪ್ ಫ್ರೈ ಆಗಬೇಕು ಎರಡೂ ಕಡೆ. ತುಂಬ ಚೆನ್ನಾಗಿ ಬೆಂದ್ರೇ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಕ್ರಿಸ್ಪಾಗಿ ಆಗುತ್ತೆ. ಹಾಗೆ ಎಲೆಕೋಸನ್ನು ತುಂಬ ತಿನ್ನಾಗಿ ಸ್ಲೈಸ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಎಲೆಕೋಸಲ್ಲಿ ನಾವು ಸಾಂಬಾರಿಗೆ ಅಥವಾ ಎಲ್ಲ ಐಟಮ್ಗೂ ಅಂದರೆ ಟಿಫನ್ಗೆ, ಊಟಕ್ಕೆ ಎಲ್ಲ ಥರ ಐಟಮ್ ಕೂಡ ನಾವು ಎಲೆಕೋಸಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಅಕೇಶ್ನಲಿ ಕೆಲವು ಥರ ಅಡುಗೆಗಳನ್ನು ಮಾತ್ರ ಮಾಡೋಕ್ಕಾಗುತ್ತೆ. ಅದರಲ್ಲಿ ಇದು ಒಂದು. ಎಲೆಕೋಸಿನ ಪಕೋಡ ತುಂಬಾ ಯೂನಿಕಾಗಿ ಇರುತ್ತೆ. ಇದನ್ನು ಮಾಡಿ ಆದಮೇಲೆ ನಾನು ಒಂದು ಸತಿ ಚೆಕ್ ಮಾಡಿದೆ, ಅದರಲ್ಲಿ ಸ್ವಲ್ಪ ಕೂಡ ಎಲೆಕೋಸು ಪಕೋಡ ಅಂತ ಅನಿಸೋ ಥರ ಸ್ಮೆಲ್ ಕೂಡ ಇರಲಿಲ್ಲ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ. ಹಾಗೆ ಒಳ್ಳೆ ಘಮ ಕೂಡ ಬರ್ತಾಯಿತ್ತು. ನಾರ್ಮಲ್ ಬೋಂಡ ಅಥವಾ ಪಕೋಡಗಿಂತ
ತುಂಬಾ ಒಳ್ಳೆ ಘಮ ಇತ್ತು. ಫುಲ್ ಮನೆಯೆಲ್ಲ ಪರಿಮಳ ಇತ್ತು ಎಲೆಕೋಸನ್ನು ಪಕೋಡದು. ಹಾಗೆ ಚಿಕ್ಕದಾಗಿ ನಾನು ಫಸ್ಟ್ ಟೈಮ್ ಚಿಕ್ಕದಾಗಿ ಬಿಟ್ಟಿದ್ದೆ ಅಲ್ವಾ, ಮತ್ತು ಥರ್ಡ್ ರೌಂಡ್ಗೆ ನಾನು ಸ್ವಲ್ಪ ದಪ್ಪದಾಗಿಯೇ ಮಾಡಿಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಳಗಡೆನೂ ಕೂಡ ಎಷ್ಟೇ ಕ್ರಿಸ್ಪಾಗಿ ಇತ್ತು, ಮತ್ತು ಹೊರಗಡೆನೂ ಕೂಡ ತುಂಬಾ ಕ್ರಿಸ್ಪಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಟೀ ಅಥವಾ ಕಾಫಿ ಏನಾದರೂ ತುಂಬ ಜೊತೆಗಿದ್ದರೆ ತುಂಬಾ ಒಳ್ಳೆ ಕಾಂಬಿನೇಷನ್, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದು ಸತಿ ಆದರೂ ಟ್ರೈ ಮಾಡಲೇಬೇಕು. ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಇದ್ರ ಜೊತೆ ನಾನು ಎಲೆಕೋಸಿಂದ ಮಂಚೂರಿ ರೆಸಿಪಿ ಕೂಡ ಟ್ರೈ ಮಾಡಬೇಕು ಅಂತ ಇದ್ದೀನಿ. ನಾಳೆ ಆ ರೆಸಿಪಿನೂ ಕೂಡ ನಾನು ನಿಮ್ಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ. ಟೀ ಮಾಡೋಕ್ಕೆ ಹೋದಾಗ ಸಕ್ಕರೆ ಖಾಲಿ ಆಗಿಬಿಟ್ಟಿತ್ತು, ಆದರೆ ಡಬ್ಬ ಕೂಡ ಫಿಲ್ ಮಾಡಿಕೊಂಡೆ. ಹಾಗೆಯೇ ಪಕೋಡ ರೆಡಿಯಾಗಿತ್ತಲ್ವ, ಟೀ ಒಂದು ಸೈಡಲ್ಲಿ ಅದು ಕೂಡ ರೆಡಿಯಾಗಿತ್ತು. ಎರಡನ್ನೂ ಕೂಡ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಹಾಗೆ ಹೇಗಿತ್ತು ಅಂತ ಈ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈವ್ನಿಂಗ್ ಸ್ನ್ಯಾಕ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಬಾತ್ ಏನಾದ್ರು ಮಾಡಿದಾಗ ಕಾಂಬಿನೇಷನ್ ಆಗಿ ಇದನ್ನು ತುಂಬ ಲೋ ಬಜೆಟಲ್ಲಿ ಮಾಡ್ಕೋಬೋದು. ಹಾಗೆಯೇ ಆನ್ಲೈನಲ್ಲಿ ನಾನು ಕೆಲವು ಬೇಬಿ ಫುಡ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಮೊದಲು 2 ಸೆರಲ್ ಮತ್ತು ಪೋರಿಡ್ಜ್ ರಿವ್ಯೂ ಮಾಡಿದ್ದೆ. ಇದು ಕೂಡ ಒಂದು ಸೆರಲ್ ಮತ್ತು ಒಂದು ಪೋರಿಡ್ಜ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ಗೆ, ಮತ್ತು ಏನಾದರೂ ಫಿಂಗರ್ ಫುಡ್ ಕೊಡ್ಬೋದಲ್ವ, ಇವಾಗ 8 ಮಂತ್ ಪ್ಲಸ್ ಆಗಿದೆ ಅನ್ನೋ ಕಾರಣಕ್ಕೆ. ಇದಂತೂ ತುಂಬ ಚೆನ್ನಾಗಿತ್ತು, ಅಂದರೆ ಒಳ್ಳೆ ರಿವ್ಯೂ ಕೂಡ ಇತ್ತು ಆನ್ಲೈನಲ್ಲಿ. ಅದಕ್ಕೇ ಇದನ್ನು ನಾನು ಆರ್ಡ್ರ್ ಮಾಡಿಕೊಂಡೆ. ಇದು ಪ್ಯಾನ್ ಕೇಕು ತುಂಬಾ ಯೂನಿಕ್ ಆಗಿದೆ. ಅಂದರೆ ನಾನು ಬಿಫೋರ್ ಯಾವಾಗಲೂ ಇದನ್ನು ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದನ್ನು ಕೂಡ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ನಾವು ನಾರ್ಮಲಾಗಿ ಕೊಡೋದಕ್ಕಿಂತ ಸ್ವಲ್ಪ ಯುನೀಕಾಗಿ ಏನಾದರೂ ಡಿಫ್ರೆಂಟಾಗಿ ಕೊಡ್ತಾಯಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನಾವು ಪ್ಲೇನಾಗಿ ಫುಡ್ಸ್ ಕೊಡ್ತಾಯಿದ್ರೆ ಅವರು ಕನ್ಸ್ಯೂಮ್ ಮಾಡೋದನ್ನು ಕೂಡ ಕಡಿಮೆ ಮಾಡ್ತಾರೆ. ಪುಟಾಣಿ ಹೊಟ್ಟೆ ಇರುತ್ತಲ್ವ, ಸೊ ನಾವು ಯುನೀಕಾಗಿ ಏನಾದರೂ ಕೊಡಬೇಕಾಗತ್ತೆ. ನಾನು ಯಾವಾಗಲೂ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಆರ್ಡ್ರ್ ಮಾಡ್ತೀನಿ. ಇದು ನನ್ನ ಬ್ರದರ್ ಆರ್ಡ್ರ್ ಮಾಡಿರೋದು. ಸೊ ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, 8 ಮಂತ್ ಪ್ಲಸ್ ಇರೋದನ್ನು 10 ಮಂತ್ ಪ್ಲಸ್ಗೆ ಏನಾಗಲ್ಲ ಇವಾಗಿಂದ ಸ್ವಲ್ಪ ತಿನ್ನಿಸಿ ಅಂತ ಹೇಳಿ ಅದನ್ನು ಕೂಡ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಸ್ಲರ್ಪ್ತಿದು, ಇದರಲ್ಲಿ ನೋ ಆ್ಯಡೆಡ್ ಶುಗರ್ ಇರುತ್ತೆ. ಸೆರ್ಲಾಕ್ಕಿಂತ ತುಂಬಾ ಒಳ್ಳೆ ಫ್ಲೇವರ್ಸ್ ಕೂಡ ಸಿಗುತ್ತೆ ಸ್ಲರ್ಪಲ್ಲಿ. ಹಾಗೆಯೇ ಇದು ಪೋರಿಡ್ಜ್ ಥರನೇ, ಅಂದರೆ ನಾವು ಮನೇಲೇ ಮಾಡ್ಕೋತೀವಲ್ವ ರಾಗಿ ಸರಿ, ಆ ಥರ ತುಂಬಾ ಯುನೀಕ್ ಆಗಿದೆ. ಇದನ್ನು ಕೂಡ ನಾನು ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಏನಾದರೂ ಯೂಸ್ ಮಾಡ್ತಿದ್ರೆ ಹೇಗೆ ಬಂತು, ಅಥವಾ ನೀವು ಯಾವ ಥರ ಕನ್ಸ್ಯೂಮ್ ಮಾಡ್ತೀರಾ, ಯಾವ ಥರ ಬೇಬಿ ಫುಡ್ಡು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಇವೆಲ್ಲ ಬೇಬಿ ಫುಡ್ ಅಂದರೆ ರೆಡಿ ಫುಡ್ಗಿಂತ ಮನೇಲೇ ಮಾಡ್ಕೊಳ್ಳೋ ಫುಡ್ಡು ಬೆಟರ್ ಅಂತ ಹೇಳ್ತಾರೆ. ಆದರೆ ನಾನು ಈ ಥರ ಫುಡ್ ಕೂಡ ಕನ್ಸ್ಯೂಮ್ ಮಾಡ್ತೀನಿ. ಇದು ನನ್ನ ಒಪಿನಿಯನ್ ಅಷ್ಟೇ. ಹಾಗೆ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು.